ಯಾರೆಲ್ಲ 4, 13, 22, 31 ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಮೆಂಟಲಿ ಪ್ರೆಷರ್ಸ್ ಜಾಸ್ತಿ ಇರ್ತದೆ. ತುಂಬಾ ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು, ಚಿಕ್ಕ ಕಾರಲ್ಲಿ ಓಡಾಡ್ತಾ ಇದ್ರೆ ಇದಕ್ಕಿದಾಗಲೇ ದೊಡ್ಡ ಇನೋವಾ ತಗೊಳ್ಳುವಂತ ಒಂದು ಪರಿಸ್ಥಿತಿಗಳು, ಒಂದಷ್ಟು ಇವೆಂಟ್ಗಳು ತುಂಬಾ ಚೆನ್ನಾಗಿ ಆಗತ್ತೆ. ಪ್ರಮೋಷನ್ ಎಲ್ಲ ಕೆಲಸ ಇದ್ದರೆ ಸಾಕು ಅಂತ ಹೇಳಿರ್ತೀರಿ ನೀವು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರ್ತದೆ. ಬಟ್ ಸೇಮ್ ಟೈಮಲ್ಲಿ ಪ್ರಾಬ್ಲಮ್ ಕೂಡ ಇರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ 2026 ಮೂಲಾಂಕ 4ನೇ ತಾರೀಕು ಅಂದರೆ ನಂಬರ್ 4 ಯಾರೆಲ್ಲ ಹುಟ್ಟಿರ್ತಾರೋ ಅಂಥವ್ರಿಗೆ ಸಂಬಂಧಪಟ್ಟಂಗೆ ಈ ವರ್ಷ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 4, 13, 22, 31ನೇ ತಾರೀಕು ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ಅವರಿಗೆ ಮೂಲಾಂಕ ಬಂದು 4 ಆಗುತ್ತೆ. 4 ರಾಹುವಿನ ಸಂಖ್ಯೆ. ಯಾವಾಗಲೂ ಏನು ಹೇಳ್ತೀವಿ, ರಾಹುಗೆ ತಲೆ ಇದೆ, ದೇಹ ಇಲ್ಲ. ಯಾವಾಗಲೂ ನಮ್ಮ ಪ್ರೆಷರ್ ಹೇಗೆ ಇರಬೇಕು ಅಂದರೆ ಅದು ಸಮಾನವಾಗಿ ದೇಹದ ಎಲ್ಲ ಅಂಗಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಆವಾಗ ಏನಾಗುತ್ತೆ, ಮೆಂಟಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನಾವೇನು ಮಾಡ್ತೀವಿ, ಫಿಸಿಕಲಿ ಆಕ್ಟಿವ್ನ ಕಮ್ಮಿ ಮಾಡಿಬಿಟ್ಟು ಮೆಂಟಲಿ ಪ್ರೆಷರ್ನ ಜಾಸ್ತಿ ಮಾಡ್ಕೋತೀವಿ. ಸಾಮಾನ್ಯವಾಗಿ ಯಾರೆಲ್ಲ 4, 13, 22, 31ನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಮೆಂಟಲಿ ಪ್ರೆಷರ್ಸ್ ಜಾಸ್ತಿ ಇರ್ತದೆ ಫಿಸಿಕಲಿ ಆಕ್ಟಿವಿಟಿಗಿಂತ. ಅದಕ್ಕೆ ಈ ಡೇಟಲ್ಲಿ ಹುಟ್ಟಿರೋರು ನೋಡಿ ತುಂಬ ದಪ್ಪ ಆಗ್ಬಿಡ್ತಾರೆ ಅಥವಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾರೆ, ಅವ್ರು ತುಂಬ ಫುಡ್ಡಿ ಆಗಿರ್ತಾರೆ, ಈ ಥರ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ 4, 13, 22, 31ನೇ ತಾರೀಕು ಹುಟ್ಟಿರುವಂಥವ್ರು ಭಾಳ ಹುಷಾರಾಗಿರಿ. ನೋಡಿ, 4ನೇ ತಾರೀಕಿಗೆ ರಾಹು ಆದರೆ 13ನೇ ತಾರೀಕಿಗೆ ರವಿ ಮತ್ತು ಗುರುವಿನ ಕಾಂಬಿನೇಷನ್ನು, 22ನೇ ತಾರೀಕಿಗೆ ಚಂದ್ರ ಪ್ಲಸ್ ಚಂದ್ರ ಕಾಂಬಿನೇಷನ್ನು, 31ನೇ ತಾರೀಕಿಗೆ ರವಿ ಮತ್ತು ಗುರು ಕಾಂಬಿನೇಷನ್ ಇಸ್ ವೆರಿ ಬೆಸ್ಟ್. ಆ್ಯಕ್ಚುಲಿ ಏನು ಹೇಳ್ತೀವಿ ಅಂತಂದರೆ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೆಲ್ಲ ನಡೆದೋಗ್ಬಿಡುತ್ತೆ. ಈ ವರ್ಷ 2026ರಲ್ಲಿ ತುಂಬ ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು ಅಥವಾ ತುಂಬ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಇವತ್ತು ಚಿಕ್ಕ ಕಾರಲ್ಲಿ ಓಡಾಡ್ತಾ ಇದ್ರೆ ಇದಕ್ಕಿದಾಗಲೇ ದೊಡ್ಡ ಇನೋವಾ ತಗೊಳ್ಳುವಂಥ ಒಂದು ಪರಿಸ್ಥಿತಿಗಳು, ಒಂದು 20-30 ಮನೆ ಕಟ್ಟಕ್ಕೆ ಹೋಗ್ಬಿಟ್ಟು 30-40 ಡೂಪ್ಲೆಕ್ಸ್ ಮನೆ ಕಟ್ಟಿಬಿಡುವಂಥದ್ದು, ಈ ಥರದ್ದು ಒಂದಷ್ಟು ಇವೆಂಟ್ಗಳು, ಬೇರೆ ಥರದ ಇವೆಂಟ್ಗಳು ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ಭಾಳ ಎಚ್ಚರಿಕೆ ತಗೊಳ್ಳಿ. ನಾನು ಯಾವಾಗಲೂ ಏನು ಹೇಳೋದಂತಂದರೆ, 4+1 ಬೆಸ್ಟ್ ನಂಬರ್ಗಳಾದರೂ ಕೂಡ ಈ ರವಿಗೆ ರಾಹು ಯಾವಾಗಲೂ ಗ್ರಹಣ ನಂಬರ್ ಅಂತ ಕರಿತೀವಿ. ಯಾಕೆಂದರೆ ರೂಲಿಂಗ್ ನಂಬರ್ 1 ಆದಾಗ ಈ 4ನೇ ನಂಬರ್ ಬಂದಾಗ ಏನಾಗುತ್ತೆ ಅಂದರೆ ತುಂಬ ಯಶಸ್ಸು, ತುಂಬ ಸಕ್ಸಸ್ ಕೂಡ ಕೊಡ್ತಾನೆ. ಸೇಮ್ ಟೈಮಲ್ಲಿ ಭ್ರಮೇಲಿ ಸಿಕ್ಕಾಕೊಬಿಡ್ತೀವಿ, ಮೇಲಕ್ಕೂ ದಡೀರಂತ ಬೀಳುವಂಥದ್ದು, ಅಂದರೆ ಲಾಸಸ್ ಜಾಸ್ತಿ ಮಾಡ್ಕೊಡುವಂಥ, ಅತಿ ಆಸೆಗೆ ಬಿದ್ದು ಲಾಸ್ ಮಾಡ್ಕೊಡುವಂಥದ್ದು, ಭ್ರಮೇಲಿ ಸಿಲುಕಿಕೊಳ್ಳುವಂಥದ್ದು ಆಗ್ತದೆ, ಮೋಸ ಹೋಗುವಂಥ ಸಾಧ್ಯತೆಗಳಿರ್ತದೆ. ಜೀವನದಲ್ಲಿ ಗ್ರಹಣದ ಅವಮಾನಗಳು, ಅಪವಾದಗಳು, ಈ ಥರ ಸಮಸ್ಯೆಗಳು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಎಕ್ಸ್ಪೆಷಲಿ ಯಾರೆಲ್ಲ 4, 13, 22, 31ನೇ ತಾರೀಕು ಹುಟ್ಟಿರ್ತಾರೋ ಅಂಥವರು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ತಾರೆ. ಅವ್ರಿಗೆ ತುಂಬ ಒಳ್ಳೇದದು. ಇನೋವೇಷನ್ನು, ಅನ್ಕನ್ವೆನ್ಷಿಯಲ್ ಥಿಂಕಿಂಗ್ ಅಂದರೆ ವಿಪರೀತ ನಾಲೆಡ್ಜ್ ಅಂತ ಕರಿತೀವಿ. ಯಾರು ಯೋಚನೆ ಮಾಡೋಕ್ಕಾಗದಿರೋದೆಲ್ಲ ಮಾಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಸಿನಿಮಾ ರಂಗ, ಎಡಿಟಿಂಗ್ ಫೀಲ್ಡಲ್ಲಿ ಇರುವಂಥದ್ದು, DOP ಆಗಿ ಕೆಲಸ ಮಾಡುವಂಥವ್ರು, ಡೈರೆಕ್ಟರ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು, ರೈಟರ್ಸ್, ಇವ್ರಿಗೆಲ್ಲ ರಾಹುವಿನ ಅನುಗ್ರಹ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಯಾರೆಲ್ಲ IT ಯಲ್ಲಿ ಕೆಲಸ ಮಾಡ್ತಿರ್ತಾರೋ, ಸಾಫ್ಟ್ವೇರಲ್ಲಿ ಕಂಪ್ನಿ ಕೆಲಸ ಮಾಡ್ತಿರ್ತಾರೋ, ಸೈಬರ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಿರ್ತಾರೋ, ಇಂಜಿನಿಯರಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಫಿಲ್ಮ್ ಎಡಿಟಿಂಗ್, ಸಿನಿಮಾ ಫೋಟೋಗ್ರಫಿ, ರಿಯಲ್ ಎಸ್ಟೇಟು, ಸ್ಟಾಕ್ ಟ್ರೇಡಿಂಗು, ಅಕಲ್ಟ್ ಸೈನ್ಸಸ್ಸು, ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಆಗಮಶಾಸ್ತ್ರ, ತಂತ್ರ ಭಾಗಗಳು, ಎಲೆಕ್ಟ್ರಿಕ್ಕು, ಮೆಕ್ಯಾನಿಕಲ್ ಫೀಲ್ಡ್ಸು, ರಿಸರ್ಚು ಮತ್ತು ಇನೋವೇಷನ್ಸು, ಯಾರೆಲ್ಲ ಈ 4ನೇ ತಾರೀಕು, 13, 22ನೇ ತಾರೀಕು ಮತ್ತು 31ನೇ ತಾರೀಕು ಹುಟ್ಟಿರ್ತಾರೋ ಅಂಥವ್ರು ಏನಾದರೂ ಈ ಫೀಲ್ಡಲ್ಲಿದ್ದರೆ ನಿಮಗೆ ಬಂಪರ್ ಈ ವರ್ಷ. ನೀವು ಏನೇ ನೀವು ಪ್ರಮೋಷನ್ ಎಲ್ಲ ಕೆಲಸ ಇದ್ದರೆ ಸಾಕು ಅಂತ ಹೇಳಿರ್ತೀರಿ, ನೀವು ದೊಡ್ಡ ಕೆಲಸ ಸಿಗುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರ್ತದೆ. ಬಟ್ ಸೇಮ್ ಟೈಮಲ್ಲಿ ಪ್ರಾಬ್ಲಮ್ ಕೂಡ ಇರ್ತದೆ. ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ. ಯಾವಾಗಲೂ ಶಾರ್ಟ್ ಟೈಮಲ್ಲಿ ಸಿಗುವಂಥ ಸಕ್ಸಸ್, ಶಾರ್ಟ್ ಟೈಮಲ್ಲಿ ಬರುವಂತಹ ಅನುಕೂಲಗಳಿದೆಯಲ್ಲ, ಇದು ಯಾವತ್ತೂ ಮನುಷ್ಯನ ಹಾಳು ಮಾಡ್ತದೆ. ಹಾಗಾದರೆ ಈ ವರ್ಷ ನೀವೇನು ಮಾಡಬೇಕಪ್ಪ ಅಂತಂದರೆ,
ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು, ಆಗಸ್ಟ್ ತಿಂಗಳು, ಈ 3 ತಿಂಗಳುಗಳು ನಿಮಗೆ ಅಷ್ಟೊಂದು ಪಾಸಿಟಿವ್ ತಿಂಗಳುಗಳಲ್ಲ. ಈ ತಿಂಗಳುಗಳಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳಂತೂ ಖಂಡಿತ ಆಗ್ತದೆ. ಜೊತೆಗೆ ಯಾವುದೇ ತಿಂಗಳಲ್ಲಿ 3, 12, 21, 30ನೇ ತಾರೀಕು ಅಷ್ಟೊಂದು ಒಳ್ಳೆ ಡೇಟ್ಸ್ ಅಲ್ಲ ನಿಮಗೆ. ಅದ್ರ ಜೊತೆಗೆ 8, 17, 26ನೇ ತಾರೀಕು ಕೂಡ ನಿಮಗೆ ಅಷ್ಟೊಂದು ಒಳ್ಳೇದಲ್ಲ. ಈ ಡೇಟ್ಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತೆ ರಾವುನೇ ಶತ್ರು ಅಂತ ಕರಿತೀವಿ ನಾವು ಯಾವಾಗ್ಲೂ. ಏನಂದ್ರೆ ಓವರ್ ಥಿಂಕಿಂಗು, ಇದೆಯಲ್ಲ, ಅದು ಅವನೇ ಶತ್ರು, ಯಾರ ಮಾತನ್ನು ಕೇಳೋದಿಲ್ಲ. ಅದರಿಂದ ನೀವು 4, 13, 22, 31ನೇ ತಾರೀಕುಗಳನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಈ ವರ್ಷ ಲಕ್ಕಿ ನಂಬರ್ಸ್ ಅಂತ ಬಂದ್ರೆ 2026 ಅಲ್ಲಿ ಈ ಡೇಟಲ್ಲಿ ಹುಟ್ಟಿರೋ 4, 13, 22, 31ನೇ ತಾರೀಕು ಹುಟ್ಟಿರೋರಿಗೆ ಕೇಸರಿ ಮತ್ತು ಬ್ರೌನ್ ಕಲರ್ ಇಟ್ ಇಸ್ ಎ ವೆರಿ ಬೆಸ್ಟ್ ಕಲರ್. ಅದ್ರ ಜೊತೆಗೆ 1ನೇ ನಂಬರು, 6ನೇ ನಂಬರು ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬಾ ಒಳ್ಳೆ ನಂಬರ್, ಲಕ್ಕಿ ನಂಬರ್ಸ್ ಅಂತ ಕರಿಬಹುದು. ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಡೈಲಿ ಧೂಮ್ ದುರ್ಗಾಯ ನಮಃ ಅನ್ನುವಂಥ ಮಂತ್ರವನ್ನ ಡೈಲಿ 108 ಬಾರಿ ಜಪ ಮಾಡ್ತಾ ಬನ್ನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ಅಥವಾ ನಾಗರ ಕಟ್ಟೆಯ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಇದನ್ನ ಮಾಡ್ತಾ ಬಂದರೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆದಷ್ಟು ಈ ವರ್ಷ ಉದ್ದಿನ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಉದ್ದಿನ ಆಹಾರ ಪದಾರ್ಥಗಳು, ವಾಯು ಪದಾರ್ಥ ಇರುವಂತಹ ಆಹಾರ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡೋದ್ರಿಂದ ಕೂಡ ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಸ್ವಲ್ಪ ಡ್ರೈ ಸ್ಕಿನ್ನು, ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಫಾಲೋ ಮಾಡಿ. ಯಾವುದೇ ಥರದ ಜಾತಕ ವಿಶ್ಲೇಷಣೆಗಳು ಮಾಡಿಸ್ಬೇಕು ಅಂದರೆ ಕಚೇರಿಗೆ ಭೇಟಿ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ